ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರೋದು ಅಂತ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾತ್ರದ ಬಗ್ಗೆ ಸರ್. ಸರಿ, ಅದೇನಾಯಿತು ಅಂದರೆ ನಮಗೆ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಡಿಸಿಷನ್ ಕೊಡೋ ಪಾತ್ರ ಬೇಕಾಗಿತ್ತು. ನಾವು ಹಲವಾರು ಇದನ್ನು ಈಗ ಪ್ರಕಾಶ್ ರಾಜು, ರವಿಶಂಕರು, ಆದಿತ್ಯ, ಆಮೇಲೆ ನವೀನ್ ಪಡೀಲ್ ಅಂತ ಒಬ್ಬರು, ಆಮೇಲೆ ಗೋಪಿನಾಥ್ ಭಟ್ರು, ಈ ಥರ ಒಳ್ಳೊಳ್ಳೆ ಆ್ಯಕ್ಟ್ಗಳು ಹಾಕಿದ್ವಿ. ಯಾಕಂದರೆ ಯಾರಾದರೂ ಒಬ್ಬರು ನ್ಯಾಯಾಧೀಶ ಸ್ಥಾನದಲ್ಲಿ ಕೂತ್ಕೊಂಡು ಏನಾದರೂ ಒಂದು ನ್ಯಾಯಸಮ್ಮತವಾದ ಡಿಸಿಷನ್ ಕೊಡಬೇಕು ಅಂದರೆ ಅದಕ್ಕೆ ತೂಕವಾದ ಮನುಷ್ಯ ಇರಬೇಕು. ಹೌದು. ಸೊ ತುಂಬ ಅದರ ಬಗ್ಗೆ ಡಿಸ್ಕಷನ್ ಆಯಿತು. ಯಾರನ್ನ ಹಾಕೋಣ, ಯಾರಾದರೂ ಮಠಾಧೀಶ್ವರನ್ನ ಕೇಳೋಣ, ಇಲ್ಲ ಯಾರಾದರೂ ಪಾಲಿಟಿಷಿಯನ್ ಕೇಳೋಣ, ಇಲ್ಲ ನಮ್ಮ ಆ್ಯಕ್ಟ್ರ್ಗಳನ್ನೇ ಯಾರನ್ನಾದ್ರು ಕೇಳೋಣವ, ಹೀಗೆ ಹಲವಾರು ಡಿಸ್ಕಷನ್ಸ್ ಆದಮೇಲೆ ನನ್ನ ತಲೆಗೆ ಬಂತು ಯಾತಕ್ಕೆ ಧರ್ಮಸ್ಥಳದ ಹೆಗ್ಡೆ ಅವ್ರನ್ನ ಕೇಳಬಾರ್ದು ಅಂತ. ಯಾಕೆಂದರೆ ಹೆಗ್ಡೆಯವ್ರಿಗೂ ನನಗೂ ಒಂದು ತುಂಬ ಸಂಬಂಧ 50 ವರ್ಷದಿಂದ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಚಿತ್ರ ಮಾಡಿದರು. ಅದು ಯಾರಿಗೂ ಕೊಟ್ಟಿರಲಿಲ್ಲ ಪರ್ಮಿಷನು. ರತ್ನವರ್ಮ ಹೆಗ್ಡೆಯವರು ಇವ್ರ ತಂದೆ ನಮ್ಮ ತಂದೆಗೆ ಕೊಟ್ಟಿದ್ದರು. ಬಿಕಾಸ್ ನಮ್ಮ ತಂದೆ ಅಲ್ಲಿಗೆ 25 ವರ್ಷದಿಂದ ಹೋಗ್ತಾಯಿದ್ರು. ಸೊ ಆಗ ನಾನು ನಮ್ಮ ತಂದೆಯವ್ರ ಜೊತೆ ಶೂಟಿಂಗ್ ಹೋದಾಗ ನಾನು ಹೆಗ್ಡೆಯವರೆಲ್ಲ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾಯಿದ್ವಿ. ಅಷ್ಟರ ಮಟ್ಟಿಗೆ ಒಂದು ಸಂಬಂಧ. ನಮ್ಮ ಧರ್ಮಸ್ಥಳ ಮಹಾತ್ಮೆನಲ್ಲೂ ಒಂದು ಚಿಕ್ಕ ಪಾರ್ಟ್, ಒಂದು ದೇವಸ್ಥಾನದಲ್ಲಿ ದೇವರ ರೂಮಲ್ಲಿ ಪೂಜೆ ಮಾಡೋ ಶಾಟು ಕೂಡ ತೆಗೆದಿದ್ದಾರೆ. ಸೊ ಹೀಗಿತ್ತು. ಅವ್ರಿಗೆ ಹೋಗಿ ಕೇಳಿದೆ ನಾನು. ಮೊದಲು ಸ್ವಲ್ಪ ನನಗೆ ಮನಸ್ಸಿಗೆ ಭಯ ಆಯಿತು. ಯಾಕೆಂದರೆ ಸಿನಿಮಾಗೆ ಕೇಳೋಕ್ಕೂ, ಒಂದು ಡಾಕ್ಯುಮೆಂಟ್ರಿ ಕೇಳೋಕ್ಕೂ, ಒಂದು ಬೈಟ್ ಕೇಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಒಪ್ಕೊಂಡ್ರು. ಬಣ್ಣ ಹಾಕಿದ್ವಿ, ಒಂದೇ ಟೇಕಲ್ಲಿ ಓಕೆ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಮೂಮೆಂಟ್ ಇನ್ ಲೈಫ್.